ಮಾಸ್ಟರ್ ಆನಂದ್ ಹೆಸರಿನಲ್ಲಿ ಚೀಟ್ ಮಾಡ್ತಿದ್ದವನು ಈಗ ಸಿಕ್ಕಿಬಿದ್ದಿರೋ ಅಭಿಷೇಕ್ನೇ ಅನ್ನೋದಕ್ಕೆ ಆತನ ಫೋಟೋದ ಸಾಕ್ಷಿ ಇದೆ. ಇನ್ನು ಜಗನ್ ಹೆಸರಿನಲ್ಲಿ ಮೋಸ ಮಾಡ್ತಿರೋನು ಕೂಡ ಈತನೇ ಅನ್ನೋದಕ್ಕೆ ಅವನು ಯೂಸ್ ಮಾಡ್ತಿದ್ದ ಫೋನ್ ನಂಬರ್, ಅದರಿಂದ ಕಳಿಸಿರೋ ಮೆಸೇಜ್ಗಳೇ ಸಾಕ್ಷಿ. ಇಷ್ಟೆಲ್ಲ ಇದ್ದು ಈ ಹುಡುಗ ಮಾತ್ರ ನಾನು ವಂಚಕ ಅಲ್ಲ ಅಂತಾನೆ. ಅದೆಷ್ಟು ಕೇಳಿದ್ರು ನಾನೇನು ಮಾಡಿಲ್ಲ, ನನ್ನ ಫ್ರೆಂಡ್ಸ್ ಒಂದಿಷ್ಟು ಜನ ಈ ರೀತಿ ಮಾಡಿದ್ದಾರೆ ಅಂದ್ಕೊಂಡೇ ಬಂದ ಅಭಿಷೇಕ್ ಕೊನೆಗೆ ನಾನು ಅವರಿಗೆ ಹಾಗೆ ಮಾಡಬೇಡಿ ಅಂತ ಬುದ್ಧಿನೂ ಹೇಳಿದ್ದೆ ಅನ್ನೋ ಮಟ್ಟಕ್ಕೆ ಬೆಳೆದ್ಬಿಟ್ಟಿದ್ದ. ನಿಧಾನ ಗೊತ್ತಿತ್ತು ಸರ್ ಅದು, ಬಟ್ ನಾನು ಹೇಳಿದ್ದೆ ನಾನಲ್ಲ ಅಂತ, ಮಾಡಬೇಡಿ ಅಂತ ಹೇಳಿದ್ದೆ. ಬಟ್ ಈಗಲೂ ಹೇಳ್ತದೆ ನಾನೆಲ್ಲ ಮಾಡ್ತಿರೋದು, ಅದು ಅವ್ರು ಮಾಡ್ತಿರೋ ಸರ್. ಸುಮಾರು ನನಗೆ ಗೊತ್ತಾಗಿದ್ದು 2 months ಆಯಿತು ಅಷ್ಟೇ. ಅವ್ರು ಯಾವಾಗಿಂದ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ, ಬಟ್ ಇವ್ರು ಹೇಳ್ತಿರೋ 1.5 year ಮಾಡ್ತಾರೆ ಅಂತ. ಇವನೇ ಹೇಳ್ತಿರೋ ಹಾಗೆ 1.5 ವರ್ಷದಿಂದ ಜಗನ್ ಹೆಸರಲ್ಲಿ ಈ ಅವ್ಯವಹಾರ ನಡೀತಿದೆ. ಜೊತೆಗೆ ಮಾಸ್ಟರ್ ಆನಂದ್ ಹೆಸರಲ್ಲೂ ನಡೀತಾ ಇತ್ತು ಅನ್ನೋದನ್ನ ಮಾತ್ರ ಇವ ಒಪ್ಕೊಳ್ಳಿಲ್ಲ. ಜಗನ್ ಹೆಸರಿನಲ್ಲಿ ಮೋಸ ಮಾಡಿದವನು ಕೂಡ ಇವನಲ್ಲವಂತೆ, ಅದು ಇವನ ಫ್ರೆಂಡ್ಸ್ ಅಂತೆ. ಅವರು ಕೂಡ ಈ ನಟರು ಆರೋಪಿಸ್ತಿರೋ ಹಾಗೆ ಕ್ಯಾಮರಾ ಕಳಿಸಿ ಕರೆನ್ಸಿ ಹಾಕ್ಸಿ ಅಂತೆಲ್ಲ ಹೇಳಿಲ್ವಂತೆ. ಕ್ರಿಯೇಟ್ ಮಾತ್ರ ಮಾಡ್ಕೊಂಡಿರೋ ಅಂತ ಗೊತ್ತು, ಬಟ್ ಈ ಥರ ಮಿಸ್ಯೂಸ್ ಮಾಡಿದ್ದಾರೆ ಅಂತ ಏನೋ ಗೊತ್ತಿಲ್ಲ. ಬಟ್ ಇವ್ರ ಅಕೌಂಟಿಗೆ ದುಡ್ಡೆಲ್ಲ ಹಾಕ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ, ಅವ್ರು ಮಾಡಿಲ್ಲ ಆ ಥರ. ಎಲ್ಲ ನಿನಗೆ ಗೊತ್ತಿದ್ದೇ ಆಗ್ತಿತ್ತ, ಅಥವಾ ನೀನೇ ಮಾಡ್ತಾ ಇದ್ದಿದ್ದ ನಿಜ ಹೇಳು ಅಂದ್ರೆ ಅವನದ್ದು ಅದೇ ರಾಗ ಅದೇ ತಾಳ. ಆದ್ರೆ ಜಗನ್ ಹೆಸರಲ್ಲಿ ಎಲ್ಲಾ ಕಡೆ ಹರಿದಾಡ್ತಾ ಇರೋ ಈ ಫೋನ್ ನಂಬರ್ ಇರೋದು ಮಾತ್ರ ಇವನ ಹತ್ರನೇ. ವಿಪರ್ಯಾಸ ಅಂದ್ರೆ ಇಲ್ಲಿ ಇವನು ನಮ್ಮ ಹತ್ರ ಸುಳ್ಳು ಹೇಳ್ಕೊಂಡು ನಿಂತಿದ್ದಾಗ್ಲೇ ಇವನ ನಂಬರ್ ಬಡ್ಕೊಳ್ಳೋದಕ್ಕೆ ಶುರು ಮಾಡಿತ್ತು. ಆ ಕಡೆಯಿಂದ ಕಾಲ್ ಮಾಡಿದ್ದವಳೊಬ್ಬ ಹುಡುಗಿ. ಆಕೆ ಕೇಳಿದ್ದು ಜಗನ್ನನ್ನ. ನಿಮ್ಮ ಹೆಸರೇನು? ಶಿಲ್ಪಾ ಅಂತನಾ? ಓಕೆ, ನೀವು ಇಷ್ಟು ದಿನ ಯಾರ ಹತ್ರ ಮಾತಾಡ್ತಾ ಇದೀನಿ ಅನ್ಕೊಂಡಿದ್ರಿ? ಓಕೆ, ಯಾವ ಜಗನ್ನು? ಆಕ್ಟರ್. ಓಕೆ, ಯಾವ್ದು ಮಾಡ್ತಾ ಇದ್ದಾರೆ? ಓಕೆ ಮೇಡಮ್, ಇದು ನಿಜವಾಗ್ಲೂ ಜಗನ್ ಮಾತಾಡ್ತಾ ಇರೋದು, ಆದರೆ ಇಷ್ಟು ದಿನ ನಿಮ್ಮ ಹತ್ರ ಮಾತಾಡ್ತಾ ಇದ್ದಿದ್ದು ಜಗನ್ ಅಲ್ಲ. ಏನಂತ ಮಾತಾಡ್ತೀಯ ಅಂತ ಕೇಳು. ಓಕೆ, ಇಷ್ಟು ದಿನ ನಿಮ್ಮ ಹತ್ರ ಏನೇನು ಮಾತಾಡ್ತಾ ಇದ್ದ ಅಂತ ಚೂರು ಹೇಳ್ತೀರಾ? ಓಕೆ, 5,000 ರೂಪಾಯಿ ದುಡ್ಡು ಕೇಳಿದ್ದಾರೆ ನಿಮ್ಮ ಹತ್ರ. ಆಯಿತು, ಆಮೇಲೆ ನಿಮಗೆ ನನ್ನ ನಂಬರ್ ಹೇಗೆ ಸಿಕ್ತು? ನಿಮ್ಮ ನಂಬರ್ ಹೇಗೆ ಸಿಕ್ತು ಇವನಿಗೆ? ಕನ್ನಡದಲ್ಲಿ ಹೇಳ್ತೀರಾ? ಚೂರು ಕನ್ನಡದಲ್ಲಿ ಹೇಳ್ತೀರಾ? ಹೇಳಿ. ಮೆಸೇಜ್ ಯಾವ್ದ್ರಲ್ಲಿ ಕಳಿಸ್ತಾ? ಮೆಸೇಜು ಫೋನಿಂದಾನೇ ಮೆಸೇಜ್ ಕಳ್ಸಿದ್ದ ನಿಮಗೆ? ಓಕೆ, ಇನ್ನು ಯಾವ್ದ್ರಲ್ಲಿ ಮೆಸೇಜ್ ಮಾಡ್ತಾ ಇದ್ದ ಅವನು, ಅಥವಾ ನಿಮಗೆ ಹೇಗೆ ಕಾಂಟ್ಯಾಕ್ಟ್ ಆದ ಇವನು? ಯಾವ ಊರು ಕೇಳಿ? ಯಾವ ಊರು? FB ಅಂದರೆ ಫೇಸ್ಬುಕ್ ಹಂಗಂದ್ರೆ? ನಂಬರ್. ಓಕೆ, ನೀವು ಯಾವ ಊರ್ನವ್ರು ನೀವು? ಮಂಡ್ಯ. ಏನು ಮಾಡ್ತಾ ಇರೋದಮ್ಮ ನೀವು? ಏನೂ ಇಲ್ಲ, ಪ್ರಾಬ್ಲಮ್ ಏನೂ ಇಲ್ಲ. ಈ ಹುಡುಗ ಹೆಸರು ಅಭಿಷೇಕ್ ಅಂತ. ಇವನು ಆರ್ಟಿಸ್ಟ್ಗಳ ಹೆಸರಿಟ್ಕೊಂಡು ಸುಮ್ಮನೆ ಅವ್ರ ಫೋಟೋಸ್ನ ಇಟ್ಕೊಂಡು ಅವನು ಕೆಟ್ಟದಾಗಿ ಬೇರೆಯವ್ರಿಗೆ ಮೆಸೇಜ್ ಮಾಡ್ತಾನೆ, ದುಡ್ಡು ಕೇಳ್ತಾನೆ, ಕಾಸು ಕೇಳ್ತಾನೆ. ಸೊ ಇದು ನಿಜವಾಗ್ಲೂ ಜಗನ್ ಅಂತ ನೀವು ಇಷ್ಟು ದಿನ ಮಾತಾಡಿದ್ದು ಜಗನ್ ಅಲ್ಲ. ಆ್ಯಂಡ್ ನಿಮಗೆ ಅಷ್ಟು ಬುದ್ಧಿ ಇಲ್ವಾ? ಯಾಕಂದರೆ ನೀವು ಏನು ಮಾಡ್ತಾರ ನೀವು? 5,000? ಏನಕ್ಕೆ ಅಂತ ಕೇಳ್ದ 5,000? ಏನಕ್ಕೆ ಅಂತ ಕೇಳ್ದ 5,000? ಏನಕ್ಕೆ ಅಂತ ಕೇಳ್ದ 5,000? ಯಾರೋ ಪರ್ಸನ್ನ ಕದ್ದಿದ್ದಾರೆ ಅಂತ ಹೇಳದ್ನಾ? ನಿಮ್ಮ ಹತ್ರ ಕಾಸು ಈಸ್ಕೊಂಡ್ನಾ ಅಥವಾ ಹಂಗೆ ಇದೆಯಾ? ಕೊಟ್ಟಿದ್ದೀರಾ ಅಥವಾ ಇಲ್ವಾ? ಓಕೆ, ಎಷ್ಟು ದಿನದಿಂದ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾನೆ ಅವನು? 2 weeks. ನಿಮ್ಗೆ ಲಾಸ್ಟ್ ಕಾಲ್ ಮಾಡಿದ್ದು? ಓಕೆ ಅಮ್ಮ, ಓಕೆ, ಥ್ಯಾಂಕ್ ಯು. ಮುಗೀತಲ್ಲ, ಇನ್ನೇನು ಪ್ರೂಫ್ ಬೇಕು ಹೇಳಿ? ಇವನೆಂಥವನು ಅನ್ನೋದು ಕಂಪ್ಲೀಟ್ ಆಗಿ ಅರ್ಥ ಆಗೋಯ್ತು.
ಅಷ್ಟಾದ ಮೇಲೆ ಸತ್ಯ ಒಪ್ಕೊಳ್ಳದೆ ವಿಧಿನೇ ಇರಲಿಲ್ಲ. ಆಗ ಈ ಹುಡುಗ ಜಗನ್ ಮತ್ತು ಆನಂದ್ ಹೆಸರಿನಲ್ಲಿ ಮೋಸ ಮಾಡ್ತಿದ್ದವನು ನಾನೇ ಅಂತ ಒಪ್ಕೊಂಡ. ಆದರೆ ಇವರಷ್ಟೇ ಆತನ ಟಾರ್ಗೆಟ್ ಅನ್ನಿಸ್ತಿಲ್ಲ. ಆತನ ಮೊಬೈಲ್ ಚೆಕ್ ಮಾಡಿದಾಗ ಶಾಕ್ ಆಗುವಂಥ ಡೀಟೇಲ್ಸ್ ಸಿಕ್ಕಿವೆ. ಅವನ್ನ ತೋರಿಸ್ತೀವಿ ಒಂದು ಸಣ್ಣ ಕಮರ್ಷಿಯಲ್ ಬ್ರೇಕ್ನ ನಂತರ.